ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಈಸಿ ಇಟ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ರೆಸಿಪಿಗಳೆಲ್ಲ ನಿಮ್ಮ ಫೋನಿಗೆ ನೋಟಿಫಿಕೇಷನಲ್ಲೇ ಡೈರೆಕ್ಟಾಗಿ ಬರುತ್ತೆ. ತುಂಬ ಜನ ಇಷ್ಟಪಟ್ಟು ತಿನ್ನುವಂತಹ ಒಂದು ಚಾಟ್ಸು ಗೋಬಿ ಮಂಚೂರಿ. ಅದನ್ನು ಎಲೆಕೋಸಲ್ಲಿ ಹೇಗೆ ಮಾಡೋದು ಅಂತ ನೋಡ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹೂಕೋಸಲ್ಲಿ ಮಾಡ್ತಾರೆ ಗೋಬಿನ, ಬಟ್ ಎಲೆಕೋಸಲ್ಲೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಹೂಕೋಸಲ್ಲಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ಬಟ್ ಎಲೆಕೋಸಲ್ಲಿ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಹಾಗೆ ಡ್ರೈ ಗೋಬಿನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಎಲೆಕೋಸನ್ನ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಒಂದು 2-3 ಸರ್ತಿ ವಾಶ್ ಮಾಡ್ಕೊಳ್ಳಿ ಈ ಎಲೆಕೋಸನ್ನ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪು, ನೆಕ್ಸ್ಟು 1 ಸ್ಪೂನ್ ಆಗೋವಷ್ಟು 1.5 ಸ್ಪೂನ್ ಆಗೋವಷ್ಟು ಖಾರ ಪುಡಿ, ನೆಕ್ಸ್ಟು ಸ್ವಲ್ಪ ಅರಿಶಿನದ ಪುಡಿ, ನೆಕ್ಸ್ಟು ಒಂದು 3 to 4 ಸ್ಪೂನ್ ಆಗೋವಷ್ಟು ಮೈದಾನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಎಲೆಕೋಸನ್ನ ತಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ಅಂತ ಆ ಥರ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕ್ಲೀನಾಗಿ ಮಿಕ್ಸ್ ಆಗಬೇಕು ಮೈದಾಗೆ. ನೆಕ್ಸ್ಟು ಅದನ್ನು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಈಗ ನಾರ್ಮಲ್ ಬೋಂಡ ಕರಿತೀವಲ್ಲ, ಸೊ ಅಷ್ಟೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು ಉಂಡೆ ಮಾಡಿಕೊಂಡು ಈಗ ನಾರ್ಮಲ್ ಬೋಂಡ ಹೇಗೆ ಬಿಡ್ತೀವಿ ಅದೇ ರೀತಿ ಇದನ್ನು ಕೂಡ ಬಿಡ್ತಾ ಹೋಗಿ. ನೋಡಿ, ಈ ಥರ ಕ್ಲೀನಾಗಿ ಬಿಡ್ತಾ ಹೋಗಿ. ನೆಕ್ಸ್ಟು ಒಂದು 2 ಮಿನಿಟ್ಸ್ ಆದಮೇಲೆ ಅದನ್ನು ಮರ್ಚಾಕ್ತಾ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಖಾರ ಬೇಕಾದರೆ ಒಂದು ಮೀಡಿಯಮ್ಗೆ ಹಾಕೋಬೋದು, ಇಲ್ಲ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಹಾಗೆ ಕೂಡ ಡ್ರೈ ಗೋಬಿಯಾಗೆ ತಿನ್ಬೋದು. ನಾರ್ಮಲಾಗಿ ಹೂಕೋಸಲ್ಲಿ ಮಾಡಿದ್ರೆ ಸಾಫ್ಟ್ ಇರುತ್ತೆ, ಅದು ಆರಾದಮೇಲೆ ತಿನ್ನೋಕ್ಕಾಗಲ್ಲ. ಬಟ್ ಇದು ಎಲೆಕೋಸಲ್ಲಿ ಮಾಡಿರೋದು ತುಂಬ ಕ್ರಿಸ್ಪಿಯಾಗಿರುತ್ತೆ, ಯಾವಾಗ ಬೇಕಾದರೂ ತಿನ್ಕೋಬೋದು. ನೋಡಿ, ಈ ಥರ ಒಂದು ಮೀಡಿಯಮ್ ಕಲರ್ ಚೇಂಜ್ ಆದ ತಕ್ಷಣ ತೆಗೆದು ಬಿಡಿ. ನೆಕ್ಸ್ಟು ಒಂದು ಮೀಡಿಯಮ್ ಈರುಳ್ಳಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ನೆಕ್ಸ್ಟು ಒಂದು ಪ್ಯಾನ್ಗೆ ಒಂದು 2-3 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಬರೀ ಎಣ್ಣೆನೇ ಆಗುತ್ತೆ ಅಂದರೆ ಒಂದು 2 ಸ್ಪೂನ್ ಸಾಕು. ನೆಕ್ಸ್ಟ್ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ. ನೆಕ್ಸ್ಟು ಒಂದು ಟೊಮೊಟೊ ಸಾಸನ್ನ ಹಾಕ್ಕೊಳ್ಳಿ. ನಿಮಗೆ ಟೊಮೊಟೊ ಸಾಸ್ ಇಲ್ಲ ಅಂದರೆ ನೀವು ಬೇಕಾದರೆ ಟೊಮೊಟೊನ ಒಂದು ರುಬ್ಕೊಂಡು ಹಾಕೋಬೋದು. ನೆಕ್ಸ್ಟು ಒಂದು ಚಿಲ್ಲಿ ಪೇಸ್ಟು ಅಷ್ಟೇ, ಇಲ್ಲ ಅಂದರೆ ನಾರ್ಮಲಿ ಚಿಲ್ಲಿ ಇರುತ್ತಲ್ವ ಹಸಿಮೆಣಸಿಕಾಯಿ, ಅದನ್ನೇ ರುಬ್ಕೊಂಡು ಹಾಕೋಬೋದು. ಇದ್ದರೆ ಸೋಯಾ ಸಾಸ್ ಹಾಕ್ಕೊಳ್ಳಿ. ಆ ಸೋಯಾ ಸಾಸ್ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ನಾವು ಏನು ಬೇಯಿಸಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಾಡಿಸ್ಕೊಳ್ಳಿ. ಈ ಥರ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಗೋಬಿ ಮಂಚೂರಿ. ಸ್ನ್ಯಾಕ್ಸ್ ಟೈಮಿಗಂತೂ ಸೂಪರ್ ಆಗಿರುತ್ತೆ, ಮನೇಲೇ ಮಾಡಿಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.